ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ, ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೇ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದು ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನೂ ಅಲ್ಲ ಶೂರನೂ ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡೋಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ಮ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ನಿಮ್ಮಲ್ಲಿರೋಂಥ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಳ್ಳೋಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನು ಸರ್ಕಾರ ಬರ್ತದೆ ಅನ್ನೋ ಮಾತಾಡೋಂಥ ಅವಶ್ಯಕತೆ ಬೇಡ. ಈ ದುರಂಕಾರದ ಮಕ್ಕಳು ಬಹಳ ದಿನ ನಡೆಯೋದಿಲ್ಲ. ಮಿಸ್ಟರ್ ಡಿ ಕೆ ಶಿವಕುಮಾರ್ ಸಾಹೇಬ ಅರ್ಥ ಮಾಡ್ಕೊಳ್ಬೇಕು. ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡ್ತಕ್ಕಂತ ಬೇಡ. ಅಧಿಕಾರ ಯಾವನಿಗೂ ಶಾಶ್ವತ ಅಲ್ಲ. 28ಕ್ಕೆ ಮಾಜಿ ಆಗ್ತಾರೆ ಮಿಸ್ಟರ್ ಡಿ ಕೆ ಶಿವಕುಮಾರ್. ಎಲ್ಲ ಮೊನ್ನೆ ಕುಮಾರಣ್ಣ ಅವರು ಕೂತ್ಕೊಂಡು ಪ್ರೆಸ್ ಅಡ್ರೆಸ್ ಮಾಡಿ ದೇವೇಗೌಡರು ಸಾಹೇಬ್ರು ಪ್ರೆಸ್ ಅಡ್ರೆಸ್ ಮಾಡಿದ್ಮೇಲೆ ಒಳಗಡೆ ಈಗ ತಳಮಳ ಶುರುವಾಗಿ ಇವತ್ತು ಒಂದ್ 30 ಜನವೋ 40 ಜನವೋ ರೈತ ಮುಖಂಡರು ಅಂತ ಕರ್ಸಿದ್ರಲ್ಲ ಸಾರ್ ಕಚೇರಿಗೆ. ರೈತ ಮುಖಂಡರು ಮುಖವಾದ ಕಾಂಗ್ರೆಸ್ ನ ಮುಖಂಡರನ್ನೇ ಕೂರಿಸ್ಕೊಂಡು ಯಾವ ದಳ್ಳಾಳಿಗಳು, ಕಮಿಷನ್ ಏಜೆಂಟ್ಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ ಗಳನ್ನ ಕರೆದು ಕಾಟಾಚಾರಕ್ಕೆ ಅವ್ರ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ಅಂತ ಸಭೆ ಕರೆದು ಏನ್ ಮಾಡಕ್ ಹೊರಟಿದ್ದಾರೆ ಶಿವಕುಮಾರ್ ಅವರು? 80% ಜನ ರೈತರು ಒಪ್ಕೊಬಿಟ್ಟವ್ರಂತೆ ಲ್ಯಾಂಡ್ ಅಕ್ವಿಸಿಷನ್ ಗೆ. ಏನ್ ಬಂದಿದ್ಯೇನಪ್ಪ ಸಾಹೇಬ, ಮೈಕೈ ಒದರ್ಕೊಂಡು ಕೆಳಗಡೆ ಹಿಡಿದ್ವಾ